ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೆದ ಲೋಕಸಮರ. 2024 ಲೋಕಸಭಾ ಚುನಾವಣೆಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೆದಿದ್ದು ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ. ಜಿಲ್ಲೆಯಲ್ಲಿ 73.52% ಮತದಾನವಾಗಿದ್ದು ಅತಿ ಹೆಚ್ಚು ಮತದಾನ 76.6% ಶಿರಸಿಯಲ್ಲಿ ದಾಖಲಾಗಿದೆ. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಂದ ಕುಟುಂಬ ಸಹಿತ ಮತದಾನ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿರಸಿ ತಾಲೂಕಿನ ಕುಳುವೆ ಬರೂರು ಜನತಾ ವಿದ್ಯಾಲಯದ ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದರು. ಬರೂರಿನ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪತ್ನಿ ಹಾಗೂ 3 ಪುತ್ರಿಯರೊಂದಿಗೆ ಬೆಳಗ್ಗೆ 11 ಗಂಟೆಗೆ ಸುಮಾರಿಗೆ ಮತಗಟ್ಟೆಗೆ ಆಗಮಿಸಿದವರು ಮತಗಟ್ಟೆ ಸಂಖ್ಯೆ 127ರಲ್ಲಿ ತಮ್ಮ ಮತ ಚಲಾಯಿಸಿದರು. ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಕಾಗೇರಿ, ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ. ನಮ್ಮ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಹಾಗೂ ಸಂವಿಧಾನದ ರಚನಾ ಸಮಿತಿ ಸದಸ್ಯರ ಫಲವಾಗಿ ಶ್ರೇಷ್ಠ ಮತ್ತು ಅತ್ಯುತ್ತಮ ಸಂವಿಧಾನ ಲಭ್ಯವಾಗಿದೆ. ಈ ಸಂವಿಧಾನದ ಆಶಯದಂತೆ 5 ವರ್ಷಕ್ಕೊಮ್ಮೆ ಚುನಾವಣೆಯಲ್ಲಿ ಶಾಸಕಾಂಗ ವ್ಯವಸ್ಥೆ ಬಲಪಡಿಸುವಂತೆ ನಾವೆಲ್ಲರೂ ತಪ್ಪದೆ ಮತ ಚಲಾಯಿಸಬೇಕು ಎಂದು ಕರೆ ನೀಡಿದರು. ಚುನಾವಣಾ ಆಯೋಗದ ಸತತ ಪರಿಶ್ರಮದಿಂದ ಚುನಾವಣೆಯು ಅತ್ಯುತ್ತಮವಾಗಿ ನಡೆಯುತ್ತಿದೆ. ಲೋಕಸಭೆಯಲ್ಲಿ ಸುಮಾರು 100 ಕೋಟಿ ಮತದಾರರಿದ್ದು ದೇಶದಲ್ಲಿ ಚುನಾವಣೆ ಬಹಳ ದೊಡ್ಡ ಹಬ್ಬವಾಗಿದ್ದು ಉತ್ಸವದ ರೀತಿಯಲ್ಲಿ ಸಂಭ್ರಮದ ವಾತಾವರಣದಲ್ಲಿ ಮತದಾನ ಪ್ರಕ್ರಿಯೆ ನಡೆದಿದೆ ಎಂದು ಹೇಳಿದರು. ಕಿತ್ತೂರು, ಖಾನಾಪುರ ಒಳಗೊಂಡಂತೆ ಉತ್ತರ ಕನ್ನಡ ಕ್ಷೇತ್ರದ ಉದ್ದಗಲದಲ್ಲಿ 3-4 ಬಾರಿ ಪ್ರವಾಸ ಮಾಡಿದ್ದೇನೆ. ಅಭೂತಪೂರ್ವ ಜನಬೆಂಬಲ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಜಿಲ್ಲೆಗೆ ಕಾಲಿಟ್ಟ ಮೇಲೆ ಜನರಲ್ಲಿ ಹೊಸ ಸಂಚಲನ ಮೂಡಿದೆ. ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಮುಖಂಡರಲ್ಲಿ ದಾಖಲೆಯ ಮತಗಳ ಗೆಲುವಿನ ವಿಶ್ವಾಸ ಮೂಡಿದೆ. ಕಾರ್ಯಕರ್ತರಿಗೆ ಉತ್ಸಾಹ ಮತ್ತು ಪ್ರೇರಣೆ ಸಿಕ್ಕಿದೆ. 3ನೇ ಬಾರಿ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕೆಂಬುದನ್ನು ಸಾರ್ವತ್ರಿಕವಾಗಿ ಕಾಣುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಂಜಿತಾ ಹೆಗಡೆ, ಉಪಾಧ್ಯಕ್ಷ ಶ್ರೀನಾಥ್ ಶೆಟ್ಟಿ, ಪ್ರಮುಖರಾದ ಗಣಪತಿ ಶೆಟ್ ಕಾಗೇರಿ, ವಿನಯ್ ಭಟ್, ನಾಗರಾಜ ಶೆಟ್ಟಿ, ಸುದರ್ಶನ್ ಹೆಗಡೆ ಕಾಗೇರಿ ಮತ್ತಿತರರು ಇದ್ದರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಪತ್ನಿ ಭಾರತಿ ಹೆಗಡೆ, ಪುತ್ರಿಯರಾದ ಜಯಲಕ್ಷ್ಮಿ ಹೆಗಡೆ, ರಾಜಲಕ್ಷ್ಮಿ ಹೆಗಡೆ ಹಾಗೂ ಶ್ರೀಲಕ್ಷ್ಮಿ ಹೆಗಡೆ ಮತ ಚಲಾಯಿಸುವ ವೇಳೆ ಸಾಥ್ ನೀಡಿದರು. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ತೃತೀಯ ಪುತ್ರಿ ಶ್ರೀಲಕ್ಷ್ಮಿ ಹೆಗಡೆ ಕುಳುವೆ ಬರೂರು ಜನತಾ ವಿದ್ಯಾಲಯ ಮತಗಟ್ಟೆಗೆ ಆಗಮಿಸಿ ಮೊದಲ ಬಾರಿಗೆ ತಮ್ಮ ಹಕ್ಕು ಚಲಾಯಿಸಿದರು. ಅಭಿವೃದ್ಧಿಯೇ ನನ್ನ ಒಂದು ಕೇಂದ್ರೀಕೃತವಾದಂತಹ ವಿಷಯ. ಹಾಗಾಗಿ ಮುಂದಿನ ದಿನದಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನನ್ನ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೇನೆ. ಕಾಂಗ್ರೆಸ್ ಹತಾಶವಾಗಿ ನಿರಾಸೆಯಿಂದ ಅನೇಕ ರೀತಿಯ ನಿಯಮ ಬಾಹಿರ, ಕಾನೂನು ಬಾಹಿರ, ನಮ್ಮೆಲ್ಲ ನಂಬಿಕೆಯ ಬಾಹಿರಗಳ ಚಟುವಟಿಕೆಗಳನ್ನೆಲ್ಲ ಮೊನ್ನೆ ನಡೆಸ್ತಾನೇ ಇದೆ. ಈ ಚುನಾವಣೆ ಒಟ್ಟು ಪ್ರಚಾರ ಕಾರ್ಯದಲ್ಲಿ ಅವರ ಹತಾಶೆಯ ಸ್ಥಿತಿ ಇವತ್ತಿನ ಈ ಮತದಾನದಿಂದಾಗಿ ಅದು ಇನ್ನಷ್ಟು ಹೆಚ್ಚಾಗತ್ತೆ ಅಂತಲೇ ಅನಿಸುತ್ತೆ. ಬಿಟ್ಟರೆ ಅದಕ್ಕಿನ್ನೇನು ಉತ್ತರ ಇಲ್ಲ ಅಂತ ನಾನು ಹೇಳ್ಬೋದು. ಸರ್, ಈಗ ನಿಮ್ಮ ಒಂದು ಗೆಲುವಿನ ಅಂತರ ಎಷ್ಟಿರುತ್ತೆ? ಎಷ್ಟರಲ್ಲಿ ನೀವು ಒಂದು ದಾಖಲೆ ಅಂತಂದರೆ ಸರ್, ಹಿಂದಿನ ಬಾರಿ 4.5 ಲಕ್ಷ ಲೀಡ್ ಬಂದಿತ್ತು ಬಿಜೆಪಿಗೆ. ಈ ಬಾರಿ ಬಿಜೆಪಿಗೆ ಎಷ್ಟು ನಿರೀಕ್ಷೆ ಇಟ್ಕೊಂಡಿದೆ? ಒಂದು ದಾಖಲೆ ಗೆಲುವನ್ನು ನಾವು ಸಾಧಿಸ್ತೇವೆ. ಎಷ್ಟು ಒಂದು ಅಂಕೆ ಸಂಖ್ಯೆ? ನಿಶ್ಚಿತವಾಗಿ ದಾಖಲೆ ಆಗುತ್ತೆ. ಸರ್, ಇವತ್ತು ನರೇಂದ್ರ ಮೋದಿ ಅವರು ಒಂದು ಮಾತನಾಡಿದ್ರು ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ. ರಾಜ್ಯ ಸರ್ಕಾರ ಕ್ರಮವನ್ನು ಸರಿಯಾಗಿ ಕೈಗೊಳ್ಳಲಿಲ್ಲ ಅನ್ನುವಂಥ. ನಾನು ಈ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ಹೆಚ್ಚು ಪ್ರತಿಕ್ರಿಯಿಸೋದಕ್ಕೆ ಬಯಸೋದಿಲ್ಲ. ಕಾನೂನು ತನ್ನ ಕ್ರಮವನ್ನು ಅದು ತೆಗೆದುಕೊಳ್ಳುತ್ತೆ. ಈಗಾಗಲೇ SIT ರಚನೆ ಆಗಿ ಬೇರೆ ಬೇರೆ ಕಾನೂನಿನ ಅಡಿಯಲ್ಲಿ ಅದು ವಿಚಾರಣೆಗೆ ಒಳಪಟ್ಟಿದೆ. ನಾನು ಇನ್ನು ಹೆಚ್ಚಿನ ಪ್ರತಿಕ್ರಿಯೆಯನ್ನು ಈ ಸಂದರ್ಭದಲ್ಲಿ ಕೊಡೋದಿಲ್ಲ. ಕಾನೂನು ತನ್ನ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಸರಿ. ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ರಿಂದ ಮತದಾನ. ಉತ್ತರ ಕನ್ನಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರದ ಸಖಿ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು. ನಿಟ್ಟೂರು ಸರಕಾರಿ ಮರಾಠಿ ಶಾಲೆಯ ಮತಗಟ್ಟೆ ಬೂತ್ ನಂಬರ್ 125ರ ಮುಂದೆ ಬಿಜೆಪಿ ಕಾರ್ಯಕರ್ತರು ತಮ್ಮ ಪಕ್ಷದ ಶಾಲು, ಬ್ಯಾಡ್ಜ್ನೊಂದಿಗೆ ಪ್ರಚಾರ ನಡೆಸುತ್ತಿರುವುದನ್ನು ಗುರುತಿಸಿ ಕೂಡಲೇ ಅಲ್ಲಿನ ಚುನಾವಣಾಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ಕ್ರಮಕ್ಕೆ ಆಗ್ರಹಿಸಿದರು.
ಇವತ್ತು 7 ಮೇ ನಾನು ವೋಟ್ ಮಾಡಿದ್ದೀನಿ. ನೀವು ಎಲ್ಲರೂ ಕೂಡ ಹೆಚ್ಚಾಗಿ ಸಂಖ್ಯೆಯಲ್ಲಿ ಹೊರಗಡೆ ಬಂದು ವೋಟ್ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಸಂವಿಧಾನ ರಕ್ಷಣೆಗೋಸ್ಕರ ಮತ ನಮ್ಮ ಅಧಿಕಾರ, ನಮ್ಮ ಹಕ್ಕು. ಆ ಹಕ್ಕು ತಾವು ಎಲ್ಲರೂ ಚಲಾಯಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳಿಗ್ಗೆ ಈಗ 9:30 ಗಂಟೆ ಆಗ್ತಾಯಿದೆ. ಆಲ್ಮೋಸ್ಟ್ 10-11% ಎಲ್ಲ ಕಡೆ ವೋಟಿಂಗ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಜಾಸ್ತಿ ಜನ ಹೊರಗಡೆ ಬಂದು ಅಪ್ನ ಸ್ವಂತ ಹಕ್ಕು ಚಲಾಯಿಸ್ತಾ ಇದ್ದಾರೆ. ಅದೇ ಇನ್ನು ಹೆಚ್ಚಾಗಿ ತಾವು ಎಲ್ಲರೂ ಬಂದು ಮತದಾನ ಹಾಕಬೇಕು ಅಂತ ನನ್ನ ಅನಿಸಿಕೆ. ನಿಮ್ಮ ಅಧಿಕಾರ, ನಿಮ್ಮ ಹಕ್ಕು ಇವತ್ತು ತಾವು ಎಲ್ಲರೂ ಚಲಾಯಿಸಬೇಕು. ಇಡೀ 8 ಕ್ಷೇತ್ರದಲ್ಲಿ ಕೂಡ ಒಳ್ಳೆಯ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ. ಜನ ಬಂದು ಸ್ವಯಂ ಪ್ರೇರಿತಾಗಿ, ಆಶ್ಚರ್ಯ ಅಂದರೆ ಸ್ವಯಂ ಪ್ರೇರಿತಾಗಿ ಯಾರು ಕರ್ಕೊಂಡು ಬರಲಿಕ್ಕೆ ಕೂಡ ಅವಶ್ಯಕತೆ ಇರಲಿಲ್ಲ. ಈ ಬಾರಿ ದೇಶದ್ದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ, ಉತ್ತರ ಕನ್ನಡ ಕಾನ್ಸ್ಟಿಟ್ಯೂವೆನ್ಸಿಯಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ ಅವರು ಹೊರಗಡೆ ಬರ್ತಾ ಇದ್ದಾರೆ. ಸೋಂದಾ ಸ್ವರ್ಣವಲ್ಲಿ ಶ್ರೀಗಳಿಂದ ಮತದಾನದ ನಂತರ ಮಾತನಾಡಿದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಎಲ್ಲ ಪ್ರಜೆಗಳು ತಮ್ಮ ಪ್ರಜ್ಞೆಯಿಂದ ಮತದಾನ ಮಾಡಬೇಕು, ಇಲ್ಲವಾದರೆ ಪ್ರಜಾಪ್ರಭುತ್ವ ಎಡವುವ ಸಾಧ್ಯತೆ ಇದೆ ಎಂದರು. ಪ್ರಜಾಪ್ರಭುತ್ವ ಸರಿಯಾಗಿ ಸಾರ್ಥಕ ಆಗ್ತದೆ, ಇಲ್ಲಾಂದರೆ ಪ್ರಜಾಪ್ರಭುತ್ವ ಎಲ್ಲಾದರೂ ಎಡುವ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರೂ ಮತದಾನದ ಕರ್ತವ್ಯ ಸರಿಯಾಗಿ ನಿರ್ವಹಿಸಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂಕಾಳ ವೈದ್ಯರಿಂದ ಮತದಾನ. ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂಕಾಳು ವೈದ್ಯರು ತಮ್ಮ ಪತ್ನಿ ಮತ್ತು ಪುತ್ರಿ ಬೀನಾರೊಂದಿಗೆ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದರು. ಮತ ಚಲಾಯಿಸಿದ ಶಾಸಕ ಭೀಮಣ್ಣ ನಾಯ್ಕ ಕುಟುಂಬ. ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ಟಿ ನಾಯ್ಕ್ ತಮ್ಮ ಪತ್ನಿ ಗೀತಾ ಭೀಮಣ್ಣ ನಾಯ್ಕ್, ಪುತ್ರ ಅಶ್ವಿನ್ ಇವರೊಂದಿಗೆ 5ನೇ ನಂಬರ್ ಶಾಲೆಯ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದರು. ಶಾಸಕರು ತಮ್ಮ ಕುಟುಂಬದವರೊಂದಿಗೆ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ಶಾಸಕ ಹೆಬ್ಬಾರ್ ಕುಟುಂಬದವರಿಂದ ಅರಬೈಲ್ ಶಾಲೆಯ ಮತಗಟ್ಟೆಯಲ್ಲಿ ಮತದಾನ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಯಲ್ಲಾಪುರ ಮುಂಡಗೋಡು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರ ತಾಲೂಕಿನ ಇಡಗುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಬೈಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜನಸಾಮಾನ್ಯರೊಂದಿಗೆ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದರು. ಈ ಸಂದರ್ಭದಲ್ಲಿ ಶಾಸಕರ ಪತ್ನಿ ಶ್ರೀಮತಿ ವನಜಾಕ್ಷಿ ಹೆಬ್ಬಾರ್ ಸೇರಿದಂತೆ ಸ್ಥಳೀಯ ಮುಖಂಡರು ಅವರ ಜೊತೆಗಿದ್ದರು. ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕೂಡ ತಮ್ಮ ಪತ್ನಿಯೊಂದಿಗೆ ಬಂದು ಮತ ಚಲಾಯಿಸಿದರು. ಉತ್ತರ ಕನ್ನಡ ಜಿಲ್ಲೆ ಕ್ಯಾಂದಾ ಲೋಕಸಭಾ ಕ್ಷೇತ್ರ ಅತ್ಯಂತ ಸೌಹಾರ್ದಯುತವಂಥ ವಾತಾವರಣದಲ್ಲಿ ಚುನಾವಣೆ ನಡೆದಿದೆ. ಅದಕ್ಕೆ ಮೊದಲನೇ ಬಾರಿಗೆ ನಾನು ಜಿಲ್ಲಾಡಳಿತಕ್ಕೆ, ಎಲ್ಲ ರಾಜಕೀಯ ಪಕ್ಷಗಳಿಗೂ ನಾನು ಅಭಿನಂದಿಸ್ತೇನೆ. ಇವತ್ತು ಚುನಾವಣೆ ಕರ್ನಾಟಕದಲ್ಲಿ 2ನೇ ಹಂತದ ಚುನಾವಣೆ. ಕರ್ನಾಟಕ ರಾಜ್ಯದ ಎಲ್ಲ ಚುನಾವಣೆಗಳು ಇವತ್ತಿಗೆ ನಮ್ಮ ಅಭ್ಯರ್ಥಿ ಪರವಂತ ಮತ ಚಲಾವಣೆ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಒಂದು ಅತ್ಯಂತ ಬದಲಾವಣೆ ವಾತಾವರಣ, ಗಾಳಿ ಇಡೀ ಜಿಲ್ಲೆ ತುಂಬ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಯಲ್ಲಾಪುರ ಕ್ಷೇತ್ರದಲ್ಲಂತೂ ಅತ್ಯಂತ ಒಳ್ಳೆಯ ವಾತಾವರಣ ಇದೆ. ನಮ್ಮ ಅಭ್ಯರ್ಥಿ ಅಂತ ಅಂಜಲಿ ನಿಂಬಾಳ್ಕರ್ ಅವರು ಅತ್ಯಂತ ಬಹುಮತದಿಂದ ಆರಿಸಿ ಬರುವಂಥದ್ದು 100ಕ್ಕೆ 100 ಸಿದ್ಧ. ಈಗ ನಮ್ಮ ತಂದೆಯವ್ರ ಬಗ್ಗೆ ಅವರು ನೀವು ಹೇಳಿದಾಗೆ ಅವರು BJP ಶಾಸಕರು, ಅವರು BJPಯಲ್ಲಿದ್ದಾರೆ. ನಾನು ಕಾಂಗ್ರೆಸ್ನ ಪ್ರತಿಯೊಬ್ಬನಿಗೂ ಅವರು ವೈಯಕ್ತಿಕ ಆಯ್ಕೆ ಅವಕಾಶ ಇದೆ. ನಾನು ವಯಸ್ಸಿಗೆ ಬಂದಂಥವನು, ನನ್ನದೇ ಅಂತ ನಿರ್ಣಯ ತಗೊಳ್ಳುವಂಥ ಎಲ್ಲ ಬುದ್ಧಿಶಕ್ತಿ ಪ್ರತಿಯೊಂದು ಕೂಡ ನನಗಿದೆ. ಹಾಗಾಗಿ ನನ್ನ ಬುದ್ಧಿಶಕ್ತಿಗೆ ಅನುಗುಣವಾಗಿ, ನನ್ನ ಆಯ್ಕೆಗೆ ಅನುಗುಣವಾಗಿ ಯಾವುದು ಸರಿ ಅನ್ನಿಸ್ತಾ ಇದೆಯೋ ಅದ್ರ ಪರವಂತ ವಿಚಾರಕ್ಕೆ ನಾನಿದ್ದೇನೆ. ನಮ್ಮ ತಂದೆಯವರಿಗೆ ಪಕ್ಷದಲ್ಲಿ ಅಂಥ ಅನ್ಯಾಯ, ಅವ್ರು ನಡೆಸ್ಕೊಂಡ ರೀತಿ ಬಗ್ಗೆ
ನನ್ನನ್ನು ಸೇರಿದಂತೆ ನಮ್ಮ ಸಮಸ್ತ ಸಹಸ್ರಾರು ಕಾರ್ಯಕರ್ತರಿಗೆ ಅತ್ಯಂತ ದೊಡ್ಡ ಒಂದು ಬೇಜಾರಿದೆ. ಅದಕ್ಕಾಗಿ ನಾವು ನಮ್ಮ ರಾಜಕೀಯ ನಡೆಯನ್ನು ನಾವು ತಗೊಂಡಿದ್ದೀವಿ. ಕೈಕೊಟ್ಟ ಮತಯಂತ್ರ ಗೊಂದಲಗೊಂಡ ಮತದಾರರು. ಶಿರಸಿ ಆವೆ ಮರಿಯಾ ಶಾಲೆಯ ಮತಗಟ್ಟೆ ಸಂಖ್ಯೆ 74ರಲ್ಲಿ ಮತಯಂತ್ರ ಕೈಕೊಟ್ಟು ಗೊಂದಲ ಮೂಡಿಸಿತು. ಈ ವೇಳೆ ಕೇವಲ 38 ಮತಗಳು ಮಾತ್ರ ಚಲಾವಣೆಗೊಂಡಿದ್ದವು. ತಕ್ಷಣಕ್ಕೆ ಸ್ಥಳಕ್ಕೆ ಆಗಮಿಸಿದ ಚುನಾವಣಾ ಅಧಿಕಾರಿಗಳು ಮತಯಂತ್ರ ಪರಿಶೀಲಿಸಿ ಸರಿಪಡಿಸಿ ಮತದಾನಕ್ಕೆ ಅನುವು ಮಾಡಿಕೊಟ್ಟರು. ಸುಮಾರು 3/4 ಗಂಟೆಗಳ ಕಾಲ ಮತದಾನ ಸ್ಥಗಿತಗೊಂಡಿತ್ತು. ಶಿರಸಿಯ ಮಾರಿಕಾಂಬಾ ದೇವಾಲಯಕ್ಕೆ ಆಗಮಿಸಿದ ಹ್ಯಾಟ್ರಿಕ್ ಹೀರೋ. ಚಲನಚಿತ್ರ ನಟ ಶಿವರಾಜ್ ಕುಮಾರ್ ತಮ್ಮ ಪತ್ನಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾರವರೊಂದಿಗೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ಟಿ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು ಹಾಜರಿದ್ದರು.